ಕರ್ತನ ಸನ್ನಿಧಾನದಲ್ಲಿ ಸಾವಧಾನವಾಗಿ ಕೂತ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಹೆದರದಿರು ನನ್ನ ಮನವಿ ಸೇವೆಗಳ ಮೂಲಕವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ದೇವಜನರೇ, ನಿಮ್ಮ ಪ್ರೀತಿ, ನಿಮ್ಮ ಪ್ರಾರ್ಥನೆ, ನಿಮ್ಮ ಪ್ರೋತ್ಸಾಹದಿಂದ ಅದ್ಭುತವಾಗಿ ಸೇವೆ ಮತ್ತು ಕೂಟಗಳು, ಪ್ರತ್ಯೇಕವಾಗಿ ಝೂಮ್ ಮೀಟಿಂಗ್ ಮತ್ತು ಇನ್ಸ್ಟಾದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿ ನಡೀತಿರುವುದಕ್ಕಾಗಿ ದೇವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಪ್ರೀತಿ, ಈ ಪ್ರೋತ್ಸಾಹ ಹೀಗೆ ನಿರಂತರವಾಗಿರಲಿ. ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ ಭಾನುವಾರ ಉದಯ ಕಾಲದಲ್ಲಿ 7 ಗಂಟೆಗೆ ನಡೆಯುವಂಥ ಬೆಂಗಳೂರು ಆರಾಧನೆಯಲ್ಲಿ ಕುಟುಂಬವಾಗಿ ಬಂದು ಭಾಗವಹಿಸ್ರಿ. ನಿಮಗಿರುವಂಥ ಎಲ್ಲ ಸಮಸ್ಯೆಗಳಿಗಾಗಿ ಪ್ರತ್ಯೇಕವಾಗಿ ಆ ಆರಾಧನೆಯಲ್ಲಿ ಪ್ರಾರ್ಥಿಸಲಾಗುವುದು. ಜೀವವುಳ್ಳ ವಾಕ್ಯ, ಜೀವವುಳ್ಳ ಆರಾಧನೆ, ವಿಶೇಷವಾದಂಥ ಆ ಪ್ರಸನ್ನತೆಯನ್ನು ಅನುಭವಿಸೋದಕ್ಕೆ ಮರಿಬೇಡ್ರಿ. ತುಮಕೂರು ಪಟ್ಟಣದಲ್ಲಿ ನಡೆಯುವಂಥ 9:30 ನಡೆಯುವಂಥ ವಿಶೇಷವಾದಂಥ ಆರಾಧನೆಗಳಲ್ಲೂ ಸದಾ ನೀವು ಭಾಗವಹಿಸ್ರಿ. ಈಗಾಗಲೇ ಅನೇಕ ಹೊಸಬರು ನೀವು ಬಂದು ಜಾಯ್ನ್ ಆಗ್ತಾ ಇದ್ದೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ 9741791564 ಇದು ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ನಿಮ್ಮ ಏನೇ ಪ್ರಾರ್ಥನಾ ಮನವಿಗಳು ಇರುವುದಾದರೂ ಸಹ ಈ ನಂಬರ್ಗೆ ನೀವು ಕಾಲ್ ಮಾಡಿ ತಿಳಿಸುವುದಾದರೆ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸ್ತೇವೆ. ಒಂದು ವೇಳೆ ಕೂಟದಲ್ಲಿ ಪ್ರಾರ್ಥನೆಗಳಲ್ಲಿ ಬ್ಯುಸಿಯಾಗಿರುವುದಾದರೆ, ನಿಮ್ಮ ಕಾಲ್ ಬಂದರೆ, ಮಿಸ್ ಕಾಲ್ ಇರುವುದಾದರೆ, ಮತ್ತೆ ನಾವು ತಿರುಗಿ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ಎಲ್ಲ ವಿಧವಾದಂಥ ಪ್ರಾರ್ಥನಾ ಮನವಿಗಳನ್ನು ಕೇಳಿ ನಾವು ಪ್ರಾರ್ಥಿಸ್ತೇವೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ನಂಬರೇ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಆಗಿರುವಂಥದ್ದಾಗಿದೆ. ಕರ್ತನ ಸನ್ನಿಧಿ ಸೇವೆಗೋಸ್ಕರವಾಗಿ ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡುವುದಾದರೆ ಖಂಡಿತವಾಗಿಯೂ ನಿಮ್ಮ ಅಮೂಲ್ಯವಾದಂಥ ಕಾಣಿಕೆಯನ್ನು ಕಳಿಸ್ಬೋದು. ಕರ್ತನ ನಾಮವನ್ನು ನಾವೆಲ್ಲರೂ ಸದಾ ಘನಪಡಿಸುವಂತರಾಗೋಣ. ಈಗಾಗಲೇ ಪೋಸ್ಟರ್ನಲ್ಲಿ ಸಂದೇಶದ ಸಾರಾಂಶ ಪೀಠಿಕೆಯನ್ನು ನೀವು ನೋಡಿದ್ದೀರಿ. ಯಥಾರ್ಥವಂತರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುತ್ತದೆ ಎಂಬುದಾಗಿ. ದೇವಜನರೇ, ಸಮಾಧಾನವಾಗಿ ಕೂತುಕೊಂಡು ಶ್ರದ್ಧೆಯಿಂದ ಈ ಸಂದೇಶವನ್ನು ನೀವು ಆಲಿಸುವುದಾದರೆ, ಕೊನೆಯ ತನಕ ಈ ಸಂದೇಶವನ್ನು ಆಲಿಸುವುದಾದರೆ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಇನ್ನೂ ಉನ್ನತವಾದ ಸ್ಥಿತಿಗೆ ತೆಗೆದುಕೊಂಡು ಹೋಗೋದರಲ್ಲಿ ಯಾವುದೇ ಸಂಶಯವಿಲ್ಲ. ಕರ್ತನ ಸನ್ನಿಧಾನದಲ್ಲಿ 112ನೇ ಕೀರ್ತನೆ ಅದರ 4ನೇ ವಚನವನ್ನು ನಾವು ದೇವರ ಸನ್ನಿಧಾನದಲ್ಲಿ ಕೇಳಿಸಿಕೊಳ್ಳುವಂತರಾಗೋಣ. ನಿಮ್ಮ ಹತ್ರ ಬೈಬಲ್ ಇರುವುದಾದರೆ ಕೀರ್ತನೆ 112 4ನೇ ವಚನ. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ. ದನಾಕ್ಕೆ ಸ್ತೋತ್ರ. ಇಲ್ಲಿ ದೇವರ ವಾಗ್ದಾನ ವಚನ ಹೀಗೆ ಹೇಳ್ತಾ ಇದೆ, ಯಥಾರ್ಥವಂತರಿಗೆ ಕತ್ತಲೆ ಎಲ್ಲಿಯೂ ಜ್ಯೋತಿ ಮೂಡುತ್ತದೆ ಎಂಬುದ. ಇಲ್ಲಿ ಸ್ಪಷ್ಟವಾಗಿ ಗಮನಿಸಿರಿ, ಯಾರಿಗೆ ಇಲ್ಲಿ ಕತ್ತಲೆ ಎಂಬುದಾಗಿ ಬರೆಯಲ್ಪಟ್ಟಿದೆ? ಯಥಾರ್ಥವಂತರಿಗೆ ಕತ್ತಲೆ. ಹಾಗಾದರೆ ಯಥಾರ್ಥವಂತರಿಗೂ ಸಹ ಕತ್ತಲೆ ಬರುತ್ತದೆ ಎಂಬುದಾಗಿ, ಆ ಕತ್ತಲೆಯ ಮಧ್ಯದಲ್ಲಿಯೂ ಕನಿಕರ, ದಯೆ, ನೀತಿಯಾಗಿರುವ ಜ್ಯೋತಿ ದೇವರೇ ಅವರ ಮಧ್ಯದಲ್ಲಿ ಬೆಳಕಾಗಿ ಬರುತ್ತಾನೆ ಎಂಬುದಾಗಿ. ಇದುವರೆಗೆ ನಾವು ತಿಳ್ಕೊಂಡಿದ್ದೀವಿ, ದೇನಾಕ್ಕೆ ಸ್ತೋತ್ರವಾಗಲಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ರೆ, ದೇವರ ಮೇಲೆ ನಂಬಿಕೆ ಇಟ್ಟಿರುವುದಾಗಿರುವುದಾದ್ರೆ, ದೇವರಲ್ಲಿ ಯಥಾರ್ಥವಂತರಾಗಿ ಬದುಕುವುದಾದರೆ ಅವರ ಬದುಕಿನಲ್ಲಿ ಕತ್ತಲೇನೇ ಬರುವುದಿಲ್ಲ ಎಂಬುದಾಗಿ. ಆದರೆ ಈ ವಚನವನ್ನು ಗಮನಿಸುವಂತ ಸಂದರ್ಭದಲ್ಲಿ ದೇವಜನರೇ, ಯಥಾರ್ಥ ಕತ್ತಲೆ ಆವರಿಸುತ್ತದೆ, ಯಥಾರ್ಥವಂತರಿಗೆ ಕತ್ತಲೆ ಆವರಿಸುತ್ತದೆ. ಹೌದು, ಖಂಡಿತವಾಗಿಯೂ ನಾವು ಯಥಾರ್ಥವಂತರು ಆದ ತಕ್ಷಣ ಆ ಕತ್ತಲೆ ಎಂಬುದಾಗಿ ನೆನೆಸುವಾಗ, ಕತ್ತಲೆ ಕಣ್ಣೀರಿಗೆ ಗುರುತಾಗಿದೆ, ಕಷ್ಟಕ್ಕೆ ಗುರುತಾಗಿದೆ, ಆರ್ಥಿಕ ಮುಗ್ಗಟ್ಟುಗಳಿಗೆ ಗುರುತಾಗಿದೆ, ರೋಗ ಬಾಧೆಗಳಿಗೆ ಅದು ಗುರುತಾಗಿರುವಂಥದ್ದಾಗಿದೆ. ಆ ಕತ್ತಲೆ ಯಥಾರ್ಥವಂತರ ಜೀವಿತದಲ್ಲಿ ಬರೋದಿಲ್ಲ ಅಂತ ಅಲ್ಲ. ಬೈಬಲಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯೋಬನನ್ನು ಕುರಿತು ದೇವರು ಹೇಳುವಂಥ ಸಂಗತಿ, ಯೋಬನು ಯಥಾರ್ಥವಂತನು ಎಂಬುದಾಗಿ.
ಆದರೆ ಅವನ ಜೀವಿತದಲ್ಲಿ ಎದ್ದಂತ ಆ ಕತ್ತಲೆ ಇದೆಯಲ್ಲ, ಅವನ ಇಡೀ ಆಸ್ತಿ ಪಾಸ್ತಿಗಳ ಜೊತೆಯಲ್ಲಿ ತನ್ನ ಹೊಟ್ಟೆನಲ್ಲಿ ಹುಟ್ಟಿದಂತ 10 ಮಕ್ಕಳು ಸದಾ ನಾಶವಾಗಷ್ಟು ಮಟ್ಟಿಗೆ ಕತ್ತಲೆ ಅವನನ್ನ ಆವರಿಸುತ್ತಾಳೆ. ಅಷ್ಟು ಮಾತ್ರವಲ್ಲ, ಯೋಸೇಪ ಯಥಾರ್ಥವಂತನು ಎಂಬುದಾಗಿ ದೇವರು ಸ್ಪಷ್ಟಪಡಿಸ್ತಾರೆ. ಆದರೆ ಅವನ ಜೀವಿತದಲ್ಲಿ ಸೆರೆಮನೆಯ ಅನುಭವ ಬರುತ್ತದೆ. ಯಾವ ಪಾಪನೂ ತಪ್ಪನ್ನು ಮಾಡಲ್ಲ ಆತ, ಅಷ್ಟು ಯಥಾರ್ಥವಂತನು. ಅನೇಕ ಜನರನ್ನು ನಾವು ಗಮನಿಸುತ್ತೇವೆ, ದೇವರಿಗೆ ಸ್ತೋತ್ರವಾಗಲಿ, ಸತ್ಯವೇದದಲ್ಲಿ ಹಿಜ್ಕೀಯ ಕರ್ತನ ಸನ್ನಿಧಾನದಲ್ಲಿ ಯಥಾರ್ಥವಂತನು ಎಂಬುದಾಗಿ. ಆದರೆ ಅವನ ಬದುಕಿನಲ್ಲಿಯೂ ಕ್ಯಾನ್ಸರ್ ವ್ಯಾಧಿ ಬರುತ್ತೆ. ಎಲೀಷಾ ಎಲಿನಿಗೆ ತಿಳಿಸದ ಅದ್ಭುತವಾದಂಥ 2ರಷ್ಟು ಮಹತ್ಕಾರ್ಯಗಳನ್ನು ನಡೆಸಿದಂಥ ದೇವ ಸೇವಕ. ಆದರೆ ಅವನ ಅಂತ್ಯದ ದಿನಗಳನ್ನು ಗಮನಿಸುವಂಥ ವೇಳೆಯಲ್ಲಿ ಬಹಳ ಅನಾರೋಗ್ಯ ಪೀಡಿತನಾಗಿ ಅವನು ಇರುವಂಥ ಒಂದು ಪರಿಸ್ಥಿತಿಯನ್ನು ಬೈಬಲಲ್ಲಿ ನಾವು ನೋಡುತ್ತೇವೆ. ಅದು ಮಾತ್ರವಲ್ಲ, ಹೊಸ ಒಡಂಬಡಿಕೆ ಬರುವಾಗ ಪೌಲನ ಜೀವಿತವನ್ನು ಗಮನಿಸುವಾಗ ಆತನೇ ಸ್ಪಷ್ಟಪಡಿಸ್ತಾನೆ, ಒಂದು ಮುಳ್ಳು ನನ್ನ ಯಾವಾಗಲೂ ಸದಾ ನೋಯಿಸ್ತಾ ಇದೆ, ಬಾಧೆ ಪಡಿಸ್ತಾ ಇದೆ ಎಂಬುದಾಗಿ. ಅನೇಕ ವೇಳೆಗಳಲ್ಲಿ ಮಾನವನು ತಿಳಿದುಕೊಳ್ಳುವಂಥ ಸಂಗತಿಯನ್ನು ಗೊತ್ತಾ, ಏನಾದರೂ ಈ ರೀತಿಯಾದಂಥ ಕತ್ತಲೆಯ ಒಂದು ಕಾರ್ಮೋಡ ಒಬ್ಬ ಮಾನವನ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ ಏರುಪೇರಾದರೆ, ಆರ್ಥಿಕ ಮುಗ್ಗಟ್ಟುಗಳು ಬರುವುದಾದರೆ, ಅನಾರೋಗ್ಯ ಕಾಡುವುದಾದರೆ, ಅಥವಾ ಅವರ ಬದುಕಿನಲ್ಲಿ ಅನೇಕ ವಿಧವಾದಂಥ ಬಲಹೀನತೆಗಳಿಗೆ ತಳ್ಳಲ್ಪಡುವುದಾದರೆ, ಮನುಷ್ಯನು ಯೋಚನೆ ಮಾಡುವುದು ಏನು ಗೊತ್ತಾ, ಏನೋ ತಪ್ಪು ಮಾಡಿರಬಹುದು, ಏನೋ ಪಾಪ ಮಾಡಿರಬಹುದು, ಅವರಷ್ಟು ಭಕ್ತಿವಂತರಲ್ಲವಾ, ಅವರು ದೊಡ್ಡ ಸೇವಕರಲ್ವಾ, ಅವರಷ್ಟು ಉನ್ನತವಾದಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳಲ್ವಾ, ಅವರ ಜೀವಿತದಲ್ಲಿ ಯಾಕೆ ಇಂಥ ಒಂದು ಘಟನೆಗಳು ಬರ್ತದೆ ಎಂಬುದಾಗಿ ಮಾತನಾಡುವಂಥ ಜನರಿಗೆ ದೇವರು ಇವತ್ತು ಉತ್ತರವನ್ನು ಕೊಡ್ತಾ ಇದ್ದಾನೆ. ದೇವ ಮಕ್ಕಳೇ, ಯಥಾರ್ಥವಂತರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ದೇವರು ಆಗಿರುವಂತವನಾಗಿದ್ದಾನೆ. ಯಥಾರ್ಥವಂತರಿಗೆ ಕತ್ತಲೆಯಲ್ಲಿ ಜ್ಯೋತಿ ಆ ದೇವರೇ ಆಗಿರುವಂಥದ್ದಾಗಿದ್ದಾನೆ. ಇವತ್ತು ದೇವರ ಸಂದೇಶವನ್ನು ಆಲಿಸುತ್ತಿರುವಂಥ ದೇವ ಮಗುವೆ, ನಿನ್ನ ಬದುಕಿನಲ್ಲಿ ಈ ರೀತಿಯಾದಂಥ ಕತ್ತಲೆಯ ಅನುಭವದಲ್ಲಿ ನೀನು ಹಾದು ಹೋಗ್ತಿರುವುದಾದರೆ, ಅನೇಕ ವಿಧವಾದಂಥ ವೇದನೆ, ಕಷ್ಟ, ಕಣ್ಣೀರು, ಸಮಸ್ಯೆ, ಆರ್ಥಿಕ ಮುಗ್ಗಟ್ಟು, ಕುಟುಂಬದಲ್ಲಿ ಕಲಹ, ಸೇವೆಯಲ್ಲಿ ಅನೇಕ ವಿಧವಾದ ತಡೆಗಳು, ಈ ರೀತಿಯಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀನು ಇರುವುದಾದರೆ, ದೇವರ ಮಗುವೆ, ಒಬ್ಬ ಮನುಷ್ಯನು ಬೈಬಲ್ನಲ್ಲಿ ಇದ್ದಾನೆ. ಅವನು ಏನಂತ ಆರಾಧನೆ ಮಾಡ್ತಾನೆ ನೋಡಿ. ದೇವರಿಗೆ ಸ್ತೋತ್ರವಾಗಲಿ. 88ನೇ ಕೀರ್ತನೆ 15ನೇ ವಚನ ಮತ್ತು 18ನೇ ವಚನ ನಾವು ಕೇಳಿಸಿಕೊಂತರಾಗೋಣ. ದೇವರಿಗೆ ಸ್ತೋತ್ರವಾಗಲಿ. ಯೌವನಾರಭ್ಯ ನಾನು ಕುಗ್ಗಿದವನು, ಮೃತಪ್ರಾಯನು, ನಿನ್ನ ಗದರಿಕೆಯಿಂದ ದೆಸೆಗೆಟ್ಟವನು ಆಗಿದ್ದೇನಲ್ಲ. 18ನೇ ವಚನ, ನನ್ನ ಆಪ್ತ ಮಿತ್ರರನ್ನ ದೂರ ಮಾಡಿದಿ, ಅಂಧಕಾರವೇ ನನ್ನ ಪರಿಚಯ. ಅಂದ್ರೆ ಅಂಧಕಾರವೇ ನನ್ನ ಬಂಧು ಬಳಗ ಅಂತನ. ಅಂಧಕಾರವೇ ನನಗೆ ಪರಿಚಯ ಅಂದ್ರೆ ಅಂಧಕಾರವೇ ನನಗೆ ಸ್ನೇಹಿತರು. ಈತನು ಸಾಮಾನ್ಯವಾದ ವ್ಯಕ್ತಿಯಲ್ಲ. ಈ ಕೀರ್ತನೆಯನ್ನ ರಚಿಸಿದಂತ ಗಾಯಕ ಇವನು. ಇಸ್ರೇಲನಾಗಿರುವಂತ ಈ ಮನುಷ್ಯನು ದೇವರ ಸನ್ನಿಧಾನದಲ್ಲಿ ಹಾಡುಗಳನ್ನು ಹಾಡಿ ದೇವರ ನಾಮವನ್ನ ಘನಪಡಿಸುವಂತ, ಆರಾಧನೆಗಳನ್ನ ಮಾಡುವಂತ, ಕೀರ್ತನೆಗಳನ್ನ ರಚಿಸಿರುವಂತ ವ್ಯಕ್ತಿ. ಆತನು ಹೀಗೆ ಹೇಳ್ತಾ ಇದ್ದಾನೆ, ಯೌವನಾರಭ್ಯ, ಯವನ ಕಾಲದಿಂದಲೂ ಸದಾ ಈಗಿನ ತನಕ ನನ್ನನ್ನು ಬಲಹೀನತೆಯಲ್ಲೇ ನೀನು ತಳ್ಳಿದಿ. ಅಂಧಕಾರವೇ ನನಗೆ ಪರಿಚಯ, ಅಂಧಕಾರವೇ ನನ್ನ ಬಂಧುಗಳು, ಅಂಧಕಾರವೇ ನನ್ನ ಸ್ನೇಹಿತರು ಎಂಬುದಾಗಿ ಆತನು ಸ್ಪಷ್ಟಪಡಿಸ್ತಾನೆ. ಹೌದು ಪ್ರೀತಿಯುಳ್ಳ ದೇವಶನ್ರೆ, ಇಂಥ ಆರಾಧನೆ ಮಾಡುವಂಥ ವ್ಯಕ್ತಿಯ ಜೀವಿತದಲ್ಲೂ ಸಹ ಇಂಥ ಅಂಧಕಾರವು ಆವರಿಸುತ್ತದೆ. ಅಂಧಕಾರವೇ ಆತನಿಗೆ ಪರಿಚಯಸ್ಥರಾಗಿ, ಅಂದರೆ ಬಂಧುಗಳಾಗಿ ಮಾರ್ಪಡ್ತಾರಂತ ಹೇಳಿದರೆ, ಆರಾಧನೆ ಮಾಡುವುದು ತಪ್ಪ? ಭಕ್ತಿಯಿಂದ ಇರೋದು ತಪ್ಪ? ದೇವರನ್ನ ಕೊಂಡಾಟ ಮಾಡುವುದು ತಪ್ಪ? ಇಲ್ಲ ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಆತ್ಮಿಕತೆ ಬದುಕಿನಲ್ಲಿ ಒಂದು ಸತ್ಯನ ಇವತ್ತು ದೇವರು ಪ್ರಕಟಿಸುವುದಕ್ಕೆ ಹೋಗ್ಲಿಕ್ಕಿದ್ದಾರೆ. ಕರ್ತನ ಸನ್ನಿಧಾನದಲ್ಲಿ
ನಾವು ಎಷ್ಟೇ ಯಥಾರ್ಥವಂತರಾದರೂ, ಎಷ್ಟೇ ಭಕ್ತಿಯುಳ್ಳಂಥ ಮನುಷ್ಯರಾಗಿರುವುದಾದರೂ, ಎಷ್ಟೇ ಉನ್ನತವಾದಂಥ ಸಾಕ್ಷಿ ಕೊಡುವಂಥ ವ್ಯಕ್ತಿಗಳಾಗಿರುವುದಾದರೂ, ನಮ್ಮ ಒಳಗಡೆ ಕನಿಕರ ಇಲ್ಲದೆ ಹೋದರೆ ಆ ಕತ್ತಲೆ ದೂರ ಆಗುವುದಿಲ್ಲ. ನಮ್ಮ ಒಳಗಡೆ ಕನಿಕರ ಇಲ್ಲದೆ ಹೋದರೆ ಆ ಕತ್ತಲೆ ದೂರ ಆಗೋದಿಲ್ಲ. ಯಾಕೆಂತ ಹೇಳಿದರೆ, ನಾನು ನೀನು ಆರಾಧಿಸುವಂತ ದೇವರು ಆತನು ದಯೆ ಮತ್ತು ಕನಿಕರ ಉಳ್ಳಂತ ದೇವರು ಎಂಬುದಾಗಿ, ಕನಿಕರ ಉಳ್ಳಂತ ದೇವರು ಎಂಬುದಾಗಿ ದೇವಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಚಂಡ್ರೆ, ಇವತ್ತು ನಮ್ಮ ಬದುಕಿನ ಆ ಅಂಧಕಾರ ತೊಲಗಬೇಕಂದ್ರೆ ನಾವು ತೋರ್ಬೇಕಾದಂತ ಮಾಡಬೇಕಾದಂತ ಮೊದಲನೇ ಒಂದು ಕಾರ್ಯವೇ ಕನಿಕರ ತೋರಿಸಬೇಕು. ನಮ್ಮ ಸುತ್ತಮುತ್ತಲು ಅನೇಕ ವಿಧವಾದ ಬಡ ಜನರು ಇರ್ತಾರೆ, ಅನಾರೋಗ್ಯದಲ್ಲಿ ಪೀಡಿತರಾಗಿರುವಂತಹ ವ್ಯಕ್ತಿಗಳು ಇರ್ತಾರೆ, ಅನೇಕ ಕುಟುಂಬಗಳು ಹೊಡೆದು ಹೋಗಿರುತ್ತದೆ, ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಜನರು ಸಿಲುಕಿ ಹಾಕಿಕೊಳ್ಳುವಾಗ ಅದನ್ನು ನೋಡಿ ಓರಿಯಾಗಿ ನಾವು ಹೋಗುವಂತ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಬೆಳಕು ವಿಕಸಿಸುವುದಿಲ್ಲ, ಆ ಅಂಧಕಾರ ಮಾಯವಾಗುವುದಿಲ್ಲ. ಯಾವಾಗ ಕರ್ತನ ಆ ಕನಿಕರ ನಮ್ಮ ಒಳಗಡೆ ಬಂದು ಆ ಸಂದಿಗ್ಧ ಪರಿಸ್ಥಿತಿನಲ್ಲಿ, ಕಷ್ಟದ ಸಮಯಗಳಲ್ಲಿ ಗೋಳಾಡುತ್ತಿರುವಂಥ, ವೇದನೆ ಪಡುತ್ತಿರುವಂಥ ಆ ವ್ಯಕ್ತಿಗಳನ್ನ ನಾವು ಸ್ಪಂದಿಸಿ ನಾವು ಕನಿಕರ ತೋರಿಸ್ತೇವೋ, ನಮ್ಮ ದೇವರು ಖಂಡಿತವಾಗಿಯೂ ನಮ್ಮ ಬದುಕಿನಲ್ಲಿ ವಿನೂತನವಾದಂಥ ಬಾಗಿಲುಗಳನ್ನು ಆತನು ತೆರೆದು ನಮ್ಮ ಕತ್ತಲೆಯನ್ನು ಆತನು ಪರಿಹಾರ ಮಾಡುತ್ತಾನೆ. ದೇವಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಚಂದ್ರೆ, ಅದಕ್ಕಾಗಿಯೇ ಯೆಶಾಯ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯದ ಅದರ 10 ಮತ್ತು 11ನೇ ವಚನವನ್ನು ನಾವು ಓದಿ ಕೇಳಿಸಿಕೊಳ್ಳುವಾಗ ನಿಜವಾದಂಥ ಕನಿಕರ ಯಾವುದು ಎಂಬುದಾಗಿ, ನಿಜಕರವಾದಂಥ ಆ ಕತ್ತಲೆ ಪರಿಹರಿಸುವಂತ ಬಾಗಿಲು ಯಾವುದು, ನಿಜವಾಗಿಯೂ ಸದಾ ಆ ಕತ್ತಲೆ ನಮ್ಮಿಂದ ದೂರ ಆಗ್ಬೇಕಂದ್ರೆ ನಾವು ಮಾಡಬೇಕಾದಂಥ ಕಾರ್ಯಗಳು ಯಾವುದು ಎಂಬುದಾಗಿ ಇಲ್ಲಿ ದೇವರು ಸ್ಪಷ್ಟಪಡಿಸ್ತಾನೆ. ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಸೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಎಲ್ಲಿ ಕತ್ತಲೆಯಲ್ಲಿ ಬೆಳಕು ಉದಯಿಸುತ್ತದೆ. ನಿಮಗೆ ಇಷ್ಟವಾದದ್ದನ್ನು ಬೇರೆಯವರಿಗೆ ನೀವು ಕೊಡುವುದರ ಮೂಲಕವಾಗಿ, ಹಸಿದವರಿಗೆ ಅನ್ನವನ್ನ, ವಸ್ತ್ರವಿಲ್ಲದವರಿಗೆ ಬಟ್ಟೆಯನ್ನ, ನಿಮ್ಮಲ್ಲಿರುವಂತ ಅಮೂಲ್ಯವಾದಂತ ಆ ವಸ್ತುಗಳನ್ನ ಬೇರೆಯವರಿಗೆ, ಇಲ್ಲದವರಿಗೆ ಹಂಚುವಂತ ಸಂದರ್ಭದಲ್ಲಿ ಕತ್ತಲೆಯಲ್ಲಿಯೂ ಬೆಳಕು ಮೂಡುತ್ತದೆ. ಹೌದು ಪ್ರೀತಿಯುಳ್ಳ ದೇವಚಂದ್ರ, ಈ ಕನಿಕರ ಯಾವಾಗ ನಮ್ಮ ಒಳಗಡೆ ಬರುತ್ತದೋ ನಮ್ಮ ಬದುಕಿನಲ್ಲಿ ಇರುವಂತ ಅಂಧಕಾರ ಮಾಯವಾಗಿ ಅಲ್ಲಿ ಬೆಳಕು ಪ್ರಕಟಿಸುತ್ತಾನೆ. ಹೌದಮ್ಮ, ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು. ದೇವಕ್ಕೆ ಸ್ತೋತ್ರವಾಗಲಿ. ಇವತ್ತು ಯಾವ ಕಡೆ ನೋಡಿದ್ರು ಕತ್ತಲು, ಯಾವ ಕಡೆ ನೋಡಿದ್ರು ನೋವು, ಯಾವ ಕಡೆ ನೋಡಿದ್ರು ರೋಗ, ಯಾವ ಕಡೆ ನೋಡಿದ್ರು ಸಮಸ್ಯೆ, ಯಾವ ಕಡೆ ನೋಡಿದ್ರು ಸದಾ ಅವಮಾನ, ನಿಂದೆ ಎನ್ನುವಂತ ಆ ಭಯಾನಕವಾದಂತ ಕತ್ತಲೆ ನಿನ್ನನ್ನ ಕಾಡ್ತಾ ಇರುವುದಾದರೆ, ಆ ಕತ್ತಲೆ ನೀಗಿ ಮಧ್ಯಾಹ್ನದ ತೇಜಸ್ಸಾಗಿ ಮಾರ್ಪಡಬೇಕಾ? ಆ ಕತ್ತಲೆ ನೀಗಿ ನಿಮ್ಮ ಬೆಳಕಿನಲ್ಲಿ ಬೆಳಕು ಉದಯಿಸಬೇಕಾ? ಆತ್ಮೀಯ ದೇವಶ್ರೇ, ದೇವರು ಹೇಳುವಂತ ಸಂಗತಿಯನ್ನು ನೀವು ಗಮನಿಸ್ತಾ ಇದ್ದೀರಿ ಎಂಬುದಾಗಿ ನಾವು ನೆನೆಸ್ತೇನೆ. ಮೊಟ್ಟ ಮೊದಲು ನಾವು ಕನಿಕರವನ್ನ ತೋರಿಸಬೇಕು. ಇವತ್ತು ಅನೇಕ ಜನ ಕನಿಕರ ಇಲ್ಲದೆ ಇವತ್ತು ಕತ್ತಲೆಯಲ್ಲಿ ಆ ಭಯಾನಕವಾದಂತ ನೋವನ್ನ ಅನುಭವಿಸುತ್ತಾ ತಮ್ಮ ಜೀವಿತದಲ್ಲಿ ಕಠಿಣತೆಯ ಆ ವರ್ತನೆ ನಿಮಿತ್ತವಾಗಿ ಬದುಕನ್ನ ಇವತ್ತು ಅಂಧಕಾರವಾಗಿ ಮಾರ್ಕೊಂಡಿರುವಂತ ನಿನ್ನ ಬದುಕಿನಲ್ಲಿ ಇವತ್ತು ನೀನು ಗಮನಿಸು, ದೇವರು ನಿನಗೊಂದು ಒಳ್ಳೆ ಶುಭವಾರ್ತೆಯನ್ನು ಇಟ್ಟಿದ್ದಾನೆ. ನಿನಗಿರುವಂಥದ್ದನ್ನ, ನಿನಗಿರುವಂಥ ಒಳ್ಳೆಯದನ್ನ ನೀನು ಹಂಚಬೇಕಂತೆ. ಆ ಹಂಚುವಿಕೆ ಹೇಗಿರಬೇಕಂತ ಹೇಳಿದರೆ, ಇರುವರಿಗೆ ಕೊಡೋದಲ್ಲ, ಶ್ರೀಮಂತರಿಗೆ ಕೊಡೋದಲ್ಲ. ನಿನ್ನ ಕಣ್ಣೆದುರಿನಲ್ಲಿ ಬಟ್ಟೆ ಇಲ್ಲದವನು, ಹಸಿವಿನಿಂದ ಬಳಲುವಂತವನು,
ಅನೇಕ ವಿಧವಾದಂಥ ಕಷ್ಟಗಳ ಮಧ್ಯದಲ್ಲಿ ಇರುವಂಥ ಆ ಜನರಿಗೆ ನೀನು ಕನಿಕರ ತೋರಿಸುವಾಗ ನಿನ್ನ ಕತ್ತಲೆ ಪರಿಹಾರ, ನಿನ್ನ ಅಂಧಕಾರವು ಮಧ್ಯಾಹ್ನದ ತೇಜಸ್ಸಾಗಿ ಮಾರ್ಪಡ್ತಾರೆ. ನನ್ನ ಸೇವಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲು ತುಮಕೂರಿನಲ್ಲಿ ಸೇವೆ ಪ್ರಾರಂಭ ಮಾಡಿದಂಥ ಆ ದಿನಮಾನಗಳಲ್ಲಿ ನನಗೆ ತುಂಬ ಕಷ್ಟದ ದಿನಗಳು. ಆ ವೇಳೆಯಲ್ಲಿ ನಾನು ಮನೆಯಿಂದ ಮಾರ್ಗದ ಮಧ್ಯದಲ್ಲಿ ಹೋಗಿರುವಂಥ ಸಂದರ್ಭದಲ್ಲಿ ಎನ್ನುವಂತಹ ಒಂದು ಸ್ಥಳ, ಆ ಸ್ಥಳದಲ್ಲಿ ಒಂದು ಸರ್ಕಲ್ ಬರ್ತದೆ. ಆ ಸರ್ಕಲ್ನಲ್ಲಿ ನಾವು ಹೋಗುವಂಥ ವೇಳೆಯಲ್ಲಿ ನಮ್ಮ ಸಭೆ ಅಲ್ಲಿಂದ ಸ್ವಲ್ಪ ದೂರ ಇತ್ತು. ಅಲ್ಲಿ ಹೋಗೋಣ ಎಂಬುದಾಗಿ ಬೆಳಿಗ್ಗೆ ಹೋಗುತ್ತಿರುವ ವೇಳೆಯಲ್ಲಿ ದೇವರಾತ್ಮನು ನನ್ನೊಟ್ಟಿಗೆ ಮಾತನಾಡಿದೆ. ಇಲ್ಲೊಬ್ಬ ವಿಧವೆ ಇದ್ದಾರೆ, ಅವರ ಮನೆಗೆ ಹೋಗಿ ನೀನು ಅವರನ್ನು ಸಂತೈಸಿದಾಗೆ. ಆಗ ನಾನು ದೇವರಿಗೆ ಹೇಳ, ಏನು ಗೊತ್ತಾ, ಇಲ್ಲ ಸ್ವಾಮಿ, ನಾನು ಅಲ್ಲಿ ಹೋಗಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಶಕ್ತಿ ನನಗೆ ಇಲ್ಲ, ನಾನು ಹೋಗಲ್ಲ ಅಂತ ಹೇಳಿದಾಗ ನೀನು ಹೋಗು ಅವರ ಮನೆಯಲ್ಲಿ ಎಂಬುದಾಗಿ. ನಾನು ಮನೆ ಬಿಟ್ಟು ಬಂದಂಥ ಸಂದರ್ಭದಲ್ಲಿ ನನ್ನ ಜೇಬಿನಲ್ಲಿ ಒಂದು 500 ರೂಪಾಯಿ ಇಟ್ಕೊಂಡಿದ್ದೆ. ಆ ಮನೆಗೆ ಹೋಗಿ, ಅಮ್ಮ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಮಕ್ಕಳೆಲ್ಲ ಹೇಗಿದ್ದಾರೆ ಎಂಬುದಾಗಿ ಹೇಳಿ ಅವ್ರಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಆ ವಿಧವೆ ತಾಯಿಯಿಂದ ಮಕ್ಕಳೆಲ್ಲರೂ ಸುಧಾ ಪ್ರಾರ್ಥನೆ ಮಾಡ್ತಾ ಇದ್ರು. ಆವಾಗ ನಾನು ಕೇಳಿದೆ, ಯಾಕೆ ಶಾಲೆಗೆ ಹೋಗಿಲ್ಲ ಅಂತ. ಇಲ್ಲ ಶಾಲೆಗೆ ಹೋಗಿಲ್ಲ ಅಂತ. ಇನ್ನೊಬ್ಬ ಮಗನಿಗೆ ಕೇಳಿದೆ, ಊಟ ಮಾಡಿದ್ರಾ ಅಂತ. ಇಲ್ಲ 2 ದಿನಗಳಾಯಿತು ನಾವು ಹಸಿವಿನಲ್ಲೇ ಇದ್ದೇವೆ, ಊಟನೇ ಮಾಡಿಲ್ಲ ಅಂದಾಗ ನನ್ನ ಹೃದಯ ಮುರಿದು ಹೋಯಿತು. ಅಯ್ಯೋ, ಇಷ್ಟೊಂದು ಕಷ್ಟನಾ ಇವರಿಗೆ ಅಂತ. ಹಾಗಂತ ಹೇಳಿ ಕರ್ತನ ಸನ್ನಿಧಾನದಲ್ಲಿ ಬನ್ರಿ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಕಣ್ಣುಗಳನ್ನು ಮುಚ್ಚಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ದೇವಾ ಕರ್ತನೆ ಸ್ವಾಮಿ, ಅಂದು ಎಲಿಯನಿಗೆ ಕಾಗೆ ಮೂಲಕವಾಗಿ ಆಹಾರವನ್ನು ಕೊಟ್ಟಂಥ ದೇವರು, ಅಪ್ಪ ಈ ದೀನ ಮಕ್ಕಳಿಗೆ ನೀನು ಆಹಾರವನ್ನು ಒದಗಿಸಿಕೊಡು ದೇವಾ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿದಾಗ ದೇವರಾತ್ಮನು ಹೇಳಿದಂಥ ಸಂಗತಿಯನ್ನು ಗೊತ್ತಾ, ಆ ಕಾಗೆ ಬೇರೆ ಯಾರು ಅಲ್ಲ ಕಣ ವೆಂಕಟೇಶ, ನೀನೇ ಆ ಕಾಗೆ, ನೀನೇ ಕೊಡು ಅಂತ. ನಾನು ಯೋಚನೆ ಮಾಡಿದೆ, ನನಗೆ ಗೊತ್ತಿತ್ತು ಈ ಕಾರ್ಯ ನೀನು ಮಾಡೇ ಮಾಡ್ತೀಯಂತ. ನಾನು ತಂದಿರೋದೇ 500 ರೂಪಾಯಿ. ಆಗಿನ ಕಾಲದಲ್ಲಿ ಭಾಳ ಕಷ್ಟಕರವಾದಂಥ ಜೀವನ, ಯಾಕಂದರೆ ಆ 500 ರೂಪಾಯಿದಲ್ಲಿ ವಾರ ಪೂರ್ತಿ ನಾನು ಮೇಂಟೈನ್ ಮಾಡಬೇಕು ಅಂತ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ನಾನು ಅಂದ್ಕೊಂಡೆ, ದೇವರಾತ್ಮನೇ ಇದೇ ಮಾತನ್ನು ನೀನು ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಆ 500 ರೂಪಾಯಿನಲ್ಲಿ 5 ನೋಟಲ್ಲಿ ಒಂದು ನೋಟನ್ನು ಹಾಗೆ ಹಿಂದಕ್ಕೆ ತಳ್ಳಿ 400 ರೂಪಾಯಿ ತೆಗೆದುಕೊಂಡು ಆ ವಿಧವೆ ತಾಯಿ ಕೈನಲ್ಲಿ ಕೊಟ್ಟು, ಅಮ್ಮ ಏನಾದರೂ ಆಹಾರವನ್ನು ನೀವು ತೆಗೆದುಕೊಡ್ರಿ, ರೇಷನ್ ತೆಗೆದುಕೊಂಡು ನೀವು ಊಟ ಮಾಡಿರಿ, ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಹೇಳಿ ನಾನು ಪ್ರೇಯರನ್ನು ಮುಗಿಸಿ ನಾನು ಮತ್ತೆ ಮನೆಗೆ ಹೋಗುವಂಥ ವೇಳೆಯಲ್ಲಿ ನನ್ನ ಮನೆಯ ಕಾಂಪೌಂಡ್ ಎದುರಿನಲ್ಲಿ ಒಬ್ಬ ಹುಡುಗ ಕಾದುಕೊಂಡಿದ್ದ. ಅವನು ಪ್ರಿಸಲಾಡಯ್ಯ ಅಂತ ಹೇಳಿದ. ಆಗ ಖಂಡಿತವಾಗಿಯೂ ಇರೋದೇ 100 ರೂಪಾಯಿ, ಅದನ್ನು ಕೇಳೋಕೆ ಬಂದಾನೇನೋ ಏನಪ್ಪ ಮಾಡೋದು ಎಂಬುದಾಗಿ ಹೇಳಿ ಆ ಪ್ರೇಸಲಾಡಪ್ಪ ಚೆನ್ನಾಗಿದೆಯಾ ಅಂತ ಹೇಳಿ ಮಾತನಾಡಿಸ್ತಿರುವಂಥ ಸಂದರ್ಭದಲ್ಲಿ, ಅಯ್ಯ 1/4 ಗಂಟೆಯಿಂದ ನಿಮಗೆ ಕಾಯ್ತಾ ಇದ್ದೇನೆ, ಏನು ಸಮಾಚಾರ? ಇಲ್ಲ ನನಗೆ ದೇವರು ಹೇಳಿದರು ನಿಮಗೆ 5,000 ರೂಪಾಯಿ ಹಣನ ತೆಗೆದುಕೊಂಡು ಹೋಗಿ ಕೊಡು ಎಂಬುದ. 5,000 ರೂಪಾಯಿ ಹಣನ ತೆಗೆದುಕೊಂಡು ಹೋಗಿ ಕೊಡು ಅಂದ. ಹೌದಯ್ಯ, ನನ್ನ ಬೀರುನಲ್ಲಿ ಜಾಸ್ತಿ ಇದೆ, ಆದರೆ ನಾನು 5,000 ರೂಪಾಯಿ ತೆಗಿಬೇಕಾದ್ರೆ 5,000 ರೂಪಾಯಿ ತೆಗೆದು ಪ್ರಯತ್ನ ಪಟ್ಟರು ಸದಾ ನನಗೆ ಸಿಕ್ಕಿದ್ದು ಬರೀ 4,000 ಮಾತ್ರ. ಹಣ ಇದೆ, ತೆಗೆದುಕೊಳ್ಳೋಕೆ ಮನಸ್ಸು ಬರಲಿಲ್ಲಯ್ಯ, ನನಗೇನೋ ಗೊತ್ತಾಗ್ತಿಲ್ಲ ಅಂತ ಆತನು ಹೇಳುವಾಗ ನಾನು ಒಳಗಡೆ ಅನ್ಕೊಂಡೆ, ನಿಜವಾಗ್ಲೂ ಸದಾ ಆ ಸತ್ಯ ನನಗೆ ಚೆನ್ನಾಗಿ ಗೊತ್ತು. ನಾನು 100 ರೂಪಾಯಿ ಅದನ್ನು ಹಿಂದಕ್ಕೆ ಇಟ್ಟಿದ್ದರಿಂದ 1,000 ರೂಪಾಯಿ ನಾನು ಕಳ್ಕೊಂಡೆ, ಅದರ ಗುಡಾರ್ಥ ನನಗೆ ಗೊತ್ತು ಅಂತ ಹೇಳಿ, ಹೌದಾ ಅಂತ ಹೇಳಿ ದೇವರ ಸನ್ನಿಧಾನದಲ್ಲಿ ಆ 4,000 ರೂಪಾಯಿ ಹಣವನ್ನು ನಾನು ಇಸ್ಕೊಂಡು ಆತನಿಗಾಗಿ ಪ್ರಾರ್ಥನೆ ಮಾಡಿ ಕಳಿಸ್ದೆ. ಪ್ರೀತಿಯುಳ್ಳ ದೇವಶನರೇ, ಅವತ್ತಿನಿಂದ ಮಾತ್ರ ಅಲ್ಲ, ನಾನು ಸೇವೆಗೆ ಬಂದ ಆ ದಿನದಿಂದಲೂ ಸದಾ ಇಂದಿನ ದಿನದ ತನಕ ಯಾರಾದ್ರಿಗೂ ಕಷ್ಟ ಅಂದರೆ, ಯಾರಿಗಾದ್ರೂ ಕಣ್ಣೀರು ಅಂದರೆ, ಯಾರಿಗಾದ್ರೂ ಹಸಿವು ಅಂದರೆ ತಡೆದುಕೊಳ್ಳುವಂಥ ಶಕ್ತಿ ನನಗೆ ಇಲ್ಲ. ಕರ್ತನ ಸನ್ನಿಧಾನದಲ್ಲಿ ಕೈಲಾದಷ್ಟು ಅವರಿಗೆ ಸಪೋರ್ಟ್ ಮಾಡಿ
ಅವರಿಗೆ ಪ್ರೋತ್ಸಾಹ ಮಾಡಿ ಕರ್ತನ ಸನ್ನಿಧಾನದಲ್ಲಿ ಅವರನ್ನು ಎಂಕರೇಜ್ ಮಾಡುತ್ತಲೇ ಬಂದಿದ್ದೇನೆ. ನನ್ನದೊಂದು ದೊಡ್ಡ ಆಸೆ, ನಮ್ಮ ಸಭೆಯಲ್ಲಿ ಯಾರು ಉಪವಾಸ ಹೋಗಬಾರದು ಎಂಬುದಾಗಿ ಹೇಳಿನೇ ಸರಿಸುಮಾರು ಒಂದು 18 ಅಡಿ ಅಗಲ 50 ಅಡಿ ಉದ್ದದ ಅಡುಗೆ ಮನೆಯನ್ನು ಕಟ್ಟಿಸಿದ್ದೇನೆ. ಅದರಲ್ಲಿ ಒಂದಲ್ಲ 2,000 3,000 ಜನಕ್ಕೆ ಅಡುಗೆ ಮಾಡುವಷ್ಟು ಮೆಟೀರಿಯಲ್ಸ್ ಅನ್ನು ತೆಗೆದುಕೊಂಡು ಅಲ್ಲಿ ನಾವು ಇಟ್ಟುಕೊಂಡಿದ್ದೆ. ನಾನು ಹೊಗಳಿಕೆಗೋಸ್ಕರವಾಗಿ ಇದನ್ನು ನಾನು ಹೇಳ್ತಾ ಇಲ್ಲ. ಆತ್ಮೀಯ ದೇವಶನರೇ, ಕರ್ತನ ಸನ್ನಿಧಾನದಲ್ಲಿ ಸೇವೆಗೆ ಬಂದ ಆ ದಿನದಿಂದಲೂ ಈ ದಿನದ ತನಕ ದೇವರು ಕೈ ಎತ್ತಿ ಕೊಡುವ ಹಾಗೆ ದೇವರು ನಮ್ಮನ್ನ ಬಲಪಡಿಸುತ್ತಲೇ ಬಂದಿದ್ದಾನೆ. ನಿಮ್ಮ ಬದುಕಿನಲ್ಲಿರುವಂಥ ಅಂಧಕಾರ ನೀಗಿ ಮಧ್ಯಾಹ್ನದ ತೇಜಸ್ಸಿನ ಹಾಗೆ ನಿಮ್ಮ ಬದುಕಿನಲ್ಲಿ ಬೆಳಕು ಬರಬೇಕಂತ ಹೇಳಿದ್ರೆ, ಆತ್ಮೀಯ ದೇವಶನರೇ, ಮೊಟ್ಟ ಮೊದಲು ನೀವು ಕನಿಕರವುಳ್ಳವರಾಗಿರಬೇಕಂತೆ. ಎರಡನೇದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾಲ್ಕು ಸ್ತೋತ್ರವಾಗಲಿ, ದಯವುಳ್ಳವರಾಗಿರಬೇಕೆಂಬುದಾಗಿ, ನಿಮ್ಮಲ್ಲಿ ದಯೆ ಇರಬೇಕೆಂಬುದಾಗಿ. ದೇನಾಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶನರೇ, ಅನೇಕ ಜನರು ದೇವರನ್ನ ಆರಾಧನೆ ಮಾಡ್ತಾ ಇರ್ತೇವೆ, ದೇವರ ಸೇವೆಯನ್ನು ಮಾಡ್ತಾ ಇರ್ತೇವೆ, ದೇವರ ಸನ್ನಿಧಾನದಲ್ಲಿ ಬೈಬಲ್ ಅನ್ನ ಓದುತ್ತೇವೆ, ಬೈಬಲ್ ಅನ್ನ ಬೋಧಿಸುತ್ತೇವೆ, ಆದರೆ ನಮ್ಮ ಒಳಗಡೆ ದಯೆ ಅನ್ನೋದು ಇರಲ್ಲ. ಕ್ಷಮಾಗುಣ ನಮ್ಮಲ್ಲಿ ಒಳಗಡೆ ಇರೋದಿಲ್ಲ. ಕೆಲವೊಂದು ಸಂಗತಿಗಳನ್ನು ನಾವು ನೆನೆಸುವಂತ ಸಂದರ್ಭದಲ್ಲಿ ಬಹಳ ಜನ ಅನ್ಕೊಂಡಿರ್ತಾರೆ, ನಮ್ಮನ್ನ ಕ್ಷಮಿಸ್ರಿ ಅಂತ. ಆದರೆ ಒಬ್ಬ ಮನುಷ್ಯನಿಗೆ ಯಾರು ಕ್ಷಮಿಸಬೇಕು ಗೊತ್ತಾ? ಒಬ್ಬ ಸೇವಕನ ಕ್ಷಮಿಸಿದರೆ ಅದು ಕ್ಷಮಾಪಣೆ ಸಿಗೋದಿಲ್ಲ. ಒಬ್ಬ ವಿಶ್ವಾಸಿ ಕ್ಷಮಿಸಿದರೆ ಅದಕ್ಕೆ ಕ್ಷಮಾಪಣೆ ಸಿಗೋದಿಲ್ಲ. ಕ್ಷಮಿಸುವ ದೇವರು ಮೇಲಿದ್ದಾನೆ. ಆ ದೇವರು ಕ್ಷಮಿಸಬೇಕು. ಯಾಕೆಂತ ಹೇಳಿದರೆ, ಇವತ್ತು ಅನೇಕ ಜನರು ಆ ದೇವರನ್ನ ಆರಾಧಿಸುತ್ತೇವೆ, ಆತನ ಸ್ವಭಾವದಲ್ಲಿ ಪ್ರಾಮುಖ್ಯವಾದಂಥ ಮೊದಲನೇ ಸ್ವಭಾವವೇ ದೇನಾಕೆ ಸ್ತೋತ್ರವಾಗಲಿ ಕ್ಷಮಿಸುವ ಸ್ವಭಾವ. ಆ ಸ್ವಭಾವವನ್ನು ಇದುವರೆಗೂ ಸದ ಬಹಳ ಜನ ಇವತ್ತು ಕಾರ್ಯಗತಿಗೆ ತರೋದಿಲ್ಲ. ಯಾಕೆಂದರೆ ಅನೇಕ ಜನರ ಜೀವಿತದಲ್ಲಿ ಇವತ್ತು ಅನೇಕ ರೋಗಗಳು, ಅನೇಕ ಕಷ್ಟ, ಅನೇಕ ಆರ್ಥಿಕವಾದ ಮುಗ್ಗಟ್ಟುಗಳು, ಅನೇಕ ವಿಧವಾದಂಥ ಅವಮಾನ, ನಿಂದೆ, ಅಪಹಾಸ್ಯಕ್ಕೆ ಗುರಿಯಾಗಿರೋದಕ್ಕೆ ಕಾರಣ ಏನಂದರೆ ಕ್ಷಮಿಸಲಾರದಂಥ ಮತ್ತು ದಯ ತೋರಿಸದಂಥ ಮನಸತ್ವ. ಈ ಮನುಷ್ಯತ್ವ ಇದೆಯಲ್ಲ, ಒಬ್ಬ ಮನುಷ್ಯನನ್ನ ಮೃಗಿಯ ಸ್ವಭಾವದಲ್ಲಿ ಅವನನ್ನ ನಡೆಸುತ್ತಾ ಬರ್ತಾ ಇರ್ತದೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶನರೇ, ಕರ್ತನ ಸನ್ನಿಧಾನದಲ್ಲಿ ಇವತ್ತು ನಮ್ಮ ದೇವರ ವಿಷಯದಲ್ಲಿ ನಾವು ನೋಡುವಂತಹ ವೇಳೆಯಲ್ಲಿ ನಾವು ಎಷ್ಟೋ ದೇವರ ವಿರುದ್ಧವಾಗಿ ತಪ್ಪು ಪಾಪಗಳನ್ನು ಮಾಡುತ್ತಲೇ ಇರ್ತೇವೆ. ವೈಯಕ್ತಿಕವಾದ ಜೀವಿತದಲ್ಲಿ ನಾವು ಯಾವ ಮನುಷ್ಯನಿಗೂ ಮಾಡದೇ ಇರುವಂತ, ಯಾವ ಸಂಬಂಧಿಕರಿಗೂ ಮಾಡದೇ ಇರುವಂತ ಅನೇಕ ವಿಧವಾದಂತ ನೋವನ್ನ, ಅನೇಕ ವಿಧವಾದಂತ ಮನಸ್ಸಿನ ಆಘಾತವನ್ನ ನಾವು ದೇವರಿಗೆ ಮಾಡಿದ್ದೇವೆ. ಆದರೆ ದೇನಾಕೆ ಸ್ತೋತ್ರವಾಗಲಿ, ಕರ್ತನ ಸನ್ನಿಧಾನದಲ್ಲಿ ಆ ದೇವರು ಒಂದು ದಿನವಾದರೂ ಸದಾ ನಮ್ಮ ಮೇಲೆ ಸಿಟ್ಟುಕೊಳ್ಳಲಿಲ್ಲ. ಒಂದು ದಿನ ಪರಿಪೂರ್ಣವಾಗಿ ನಮ್ಮ ಮೇಲೆ ಕೋಪ ಮಾಡಲಿಲ್ಲ. ಭಕ್ತನಾಗಿರುವಂತ ದಾವೀದನು ಇದನ್ನು ಸ್ಪಷ್ಟಪಡಿಸ್ತಾನೆ. 78ನೇ ಕೀರ್ತನೆಯಲ್ಲಿ 35ನೇ ವಚನವನ್ನು ನಾವು ಓದಿ ಕೇಳಿಸಿಕೊಳ್ಳುವಂತರಾಗೋಣ. ಆದರೂ ಆತನು ಕರುಣಾಳು. ದೇನಾಕೆ ಸ್ತೋತ್ರವಾಗಲಿ. ನಾವು ಆತನಿಗೆ ಮಾಡಿದಷ್ಟು ದ್ರೋಹ ಬೇರೆ ಯಾರಿಗೂ ಮಾಡೋಕೆ ಆಗಲ್ಲ, ಮಾಡೋಕ್ಕೂ ನಮ್ಮ ಮನಸ್ಸು ಬರಲ್ಲ. ಅಷ್ಟು ಮೋಸ ದೇವರಿಗೆ ನಾವು ಮಾಡುತ್ತೇವೆ, ದೇವದ್ರೋಹದ ಕಾರ್ಯಗಳನ್ನು ನಡೆಸುತ್ತೇವೆ. ಆದರೂ ಆತನು ಕರುಣಾಳು, ಅಪರಾಧಿಗಳನ್ನ ಸಂಹರಿಸದೆ ಕ್ಷಮಿಸುವವನೂ ಆಗಿ ತನ್ನ ಸಿಟ್ಟನ್ನೆಲ್ಲ ಏರಗೊಡದೆ ಅದನ್ನು ಹಲವು ಸಾರಿ ತಡೆಯುತ್ತಾ ಬಂದನಂತೆ. ಒಂದು ಸಾರಿ ಆತನ ಮನಸ್ಸು ಮಾಡಿ, ಇಷ್ಟು ನೀನು ಕಠಿಣವಾಗಿ ವರ್ತನೆ ಮಾಡುತ್ತೀಯಾ ಎಂಬುದಾಗಿ ನೆನೆಸಿದರೆ ನಾವು ಯಾರು ಈ ಭೂಮಿ ಮೇಲೆ ಬದುಕಕ್ಕೆ ಆಗ್ತಾ ಇರಲಿಲ್ಲ. ಆತನು ಕರುಣಾಳಮ್ಮ.
ಆತನು ಕ್ಷಮಿಸುವವನು ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಿಮ್ಮ ಬದುಕಿನಲ್ಲಿ ಆ ಅಂಧಕಾರ ಹೋಗದೇ ಇರೋದಕ್ಕೆ ಕಾರಣ ಆ ಕ್ಷಮಾಗುಣ ಇಲ್ಲದೇ ಇರುವಂಥದ್ದು, ನಮ್ಮ ಒಳಗಡೆ ದಯೆ ಇಲ್ಲದೇ ಇರುವಂಥದ್ದು. ಜನಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕ ಜನರಿಗೆ ಪ್ರಶ್ನೆ ಮಾಡಿ ಕೇಳುವಾಗ, ಅಮ್ಮ ನಿಮ್ಮ ಸೊಸೆನ ಕ್ಷಮಿಸಿಬಿಡು ಅಂದರೆ, ನಾನು ನರಕಕ್ಕೆ ಬೇಕಾದರೆ ಹೋಗ್ತೇನೆ, ಆದರೆ ನನ್ನ ಸೊಸೆನ ಕ್ಷಮಿಸುವುದಿಲ್ಲ ಎಂಬುದಾಗಿ ಹೇಳುವ ಅತ್ತೆಯಂದರು ಕೋಟಿ ಲೆಕ್ಕದಲ್ಲಿದ್ದಾರೆ. ಅಮ್ಮ ನಿನ್ನ ಅತ್ತೆಯನ್ನು ಕ್ಷಮಿಸಿಬಿಡು ಎಂಬುದಾಗಿ ಹೇಳಿದರೆ, ನನಗೆ ಈಗಲೇ ನಾನು ಬೆಂಕಿನಲ್ಲಿ ಬಿದ್ದು ಸತ್ರು ಪರವಾಗಿ ಇಲ್ಲ, ನಮ್ಮ ಅತ್ತೆಯನ್ನು ನಾನು ಕ್ಷಮಿಸೋದಿಲ್ಲ ಅಂತಾರೆ. ಅವರ ಬದುಕಿನಲ್ಲಿ ಸಂತೋಷ ಕಾಣೋಕ್ಕೆ ಸಾಧ್ಯನಾ? ಬೆಳಕು ಮೂಡೋದಕ್ಕೆ ಸಾಧ್ಯನಾ? ದೇವರು ಅಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯನಾ? ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಚಂದ್ರೇ, ನಮ್ಮ ಬದುಕಿನಲ್ಲಿ ಬರೀ ಆರಾಧನೆ, ಬರೀ ಬೈಬಲ್, ಬರೀ ದೇವರ ವಾಕ್ಯ, ಬರೀ ಉಪವಾಸ ಪ್ರಾರ್ಥನೆಗಳು ಮಾಡಿದರೆ ಸಾಲದು. ಆದರೆ ದೇವರಲ್ಲಿರುವಂತಹ ಗುಣ ಸ್ವಭಾವಗಳು ನಮ್ಮ ಒಳಗಡೆ ಅಳವಡಿಸಿಕೊಳ್ಳಬೇಕು. ಆತನು ಎಂಥವನಾಗಿದ್ದಾನೋ ಆತನನ್ನು ಆರಾಧಿಸುವಂತಹ ಮಕ್ಕಳು ಅಂಥವರಾಗಿ ನಾವು ಮಾರ್ಪಡಬೇಕು. ಆಗಲೇ ನಮ್ಮ ಬದುಕಿನಲ್ಲಿರುವಂತಹ ಆ ಕತ್ತಲೆಯನ್ನ ಆತನು ನೀಗಿಸಿ ನಮ್ಮನ್ನು ಆತನು ಬಲಪಡಿಸುತ್ತಾನೆ. ಮೂರನೇ ಒಂದು ಮಾತು ಈ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯಥಾರ್ಥವಂತರಿಗೆ ಕತ್ತಲೆಯಲ್ಲಿ ಜ್ಯೋತಿ ಬೀಳುತ್ತದೆ, ಕನ್ನಿಕರ ದಯೆ. ಮೂರನೇದಾಗಿ ನೀತಿಯೇ ಆ ಜ್ಯೋತಿ ಎಂಬುದಾಗಿ. ದಿನಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ದೇವರ ಮಕ್ಕಳಾಗಿರುವಂಥ ನಾವು ನೀತಿಯಿಂದ ಬದುಕಬೇಕು. ಯಾವುದೇ ಅನೀತಿಯ ಕಾರ್ಯಗಳು ನಮ್ಮ ಒಳಗಡೆ ಇರಬಾರದು. ದಿನಕ್ಕೆ ಸ್ತೋತ್ರವಾಗಲಿ. ನೀತಿ ಅಂದರೆ ಏನು ಗೊತ್ತಾ? ಬೈಬಲಲ್ಲಿ ನಾವು ನೋಡುವಂತೂರಾಗಿದೆ. ದಿನಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆಯ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ, ನೀತಿಯೇ ಎಂಬುದಾಗಿ ಎಣಿಸಲ್ಪಟ್ಟಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಾನು ನೀನು ಆರಾಧಿಸುವಂಥ ಆರಾಧ್ಯ ದೈವವಾಗಿರುವಂಥ ಯೇಸು ಕ್ರಿಸ್ತನು, ತಂದೆಯಾದ ದೇವರು, ಪರಿಶುದ್ಧಾತ್ಮನು, ಎಷ್ಟು ಮಹಿಮೆಯಾದಂಥ ದೇವರು, ಆತನ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ನಮ್ಮ ಒಳಗಡೆ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಹೃದಯದಲ್ಲಿ ಅಂಥ ಒಂದು ಕಾರ್ಯಗಳು ಬರಬಾರ್ದು. ನಾವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ಮಕ್ಕಳು ನಾವು ಆಗಿದ್ದೇವೆ. ಆತನ ರಕ್ತವೇ ನಮ್ಮನ್ನು ಶುದ್ಧೀಕರಿಸಿದೆ. ಆತನ ಸನ್ನಿಧಾನದಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಾವು ಅನೇಕ ವಿಧವಾದಂಥ ಭಾಷೆಗಳನ್ನು ನಾವು ಕೊಡುತ್ತೇವೆ. ಆದರೆ ಬರ್ತಾ ಬರ್ತಾ ಆ ಭಾಷೆಗಳನ್ನು ನಾವು ಮರೆತು ಬಿಡುತ್ತೇವೆ. ಕೊಟ್ಟಂಥ ಮಾತುಗಳನ್ನು ನಾವು ಮರೆತು ಬಿಡುತ್ತೇವೆ. ಅದಕ್ಕೆ ಶತ್ರು ಏನು ಮಾಡ್ತಾನೆ ಗೊತ್ತಾ? ಪದೇ 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 ನೀನು ನೀತಿವಂತನ, ನೀನು ನೀತಿವಂತಳ, ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾರಾ, ನಿನಗೆ ದೇವರು ಉತ್ತರ ಕೊಡ್ತಾರಾ ಎಂಬುದಾಗಿ ನಿನ್ನ ಕೂಗನ್ನು ದೇವರು ಕೇಳೋದಿಲ್ಲ. ನಿನಗೆ ಕತ್ತಲೇ ನಿನಗೆ ಸಂಬಂಧಿಕರು, ಕತ್ತಲೇ ನಿನಗೆ ಪರಿಚಯ, ನೀನು ಉದ್ಧಾರ ಆಗಲು ಎಂಬುದಾಗಿ ಅನೇಕ ಸಾರಿ ನಮ್ಮ ನೀತಿವಂತಿಕೆ ಕುರಿತು ನಾವು ಮಾಡುವ ತಪ್ಪುಗಳ ನಿರ್ಣಯಗಳ ನಿಮಿತ್ತವಾಗಿ ಒಂದು ವೇಳೆ ಶತ್ರು ನಿನ್ನನ್ನು ಬಾಧಿಸ್ತಾ ಇರುವುದಾದರೆ, ದೇವರ ಮಗುವೆ, ಕರ್ತನ ಸನ್ನಿಧಾನದಲ್ಲಿ ಮೀಕಾ ಇರುವಂಥ ಪ್ರವಾದಿ ಬಹಳ ಅದ್ಭುತವಾದಂಥ ಮಾತನ್ನು ಆತನು ಸ್ಪಷ್ಟಪಡಿಸುತ್ತಾನೆ. ಶತ್ರುವೇ, ಸೈತಾನೆ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದರೂ ನನ್ನ ದೇವರು ನನ್ನನ್ನು ಮೇಲಕ್ಕೆ ಎತ್ತುತ್ತಾನೆ. ನಾನು ಬಿದ್ದರೂ ನನ್ನ ದೇವರು ನನ್ನನ್ನು ಮೇಲಕ್ಕೆತ್ತುತ್ತಾನೆ. ನನ್ನ ದೇವರ ಸನ್ನಿಧಾನದಲ್ಲಿ ನಾನು 7 ಸಾರಿ ಬಿದ್ದರೂ 7 ಸಾರಿ ನನ್ನನ್ನು ಮೇಲಕ್ಕೆತ್ತುತ್ತಾನೆ. ಅದೇ ರೀತಿಯಲ್ಲಿ ಕೀರ್ತನೆಗಳಲ್ಲಿ ನಾವು ನೋಡುತ್ತೇವೆ, ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿರುವುದಾದರೂ ದೇವರು ಅವೆಲ್ಲವುಗಳಿಂದ ಬಿಡಿಸಿ ಪಾರು ಮಾಡುವಂತನಾಗಿದ್ದಾನೆ. ಒಂದು ವೇಳೆ ನಿನ್ನ ಬದುಕಿನಲ್ಲಿ ಶತ್ರು ಅನೇಕ ವಿಧವಾದಂಥ ಯೋಚನೆಗಳನ್ನು ಹಾಕಿ ನೀನು ಮೇಲೆ ಕೇಳಲಾರದಂಥ ಒಂದು ಹೀನಾಯ ಅವಮಾನದ ಒಂದು ಕಷ್ಟ ಕ್ಲಿಷ್ಟಕರವಾದಂಥ ಪರಿಸ್ಥಿತಿನಲ್ಲಿ ನೀನು ಬಿದ್ದಿರುವುದಾದರೆ, ದೇವರ ಮಗುವೆ, ಆ ಶತ್ರುವಿಗೆ ನೀನು ಹೇಳು, ಇಲ್ಲ ಇಲ್ಲ, ನಾನು ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಣವಾದಂಥ ಮಗಳಾಗಿದ್ದೇನೆ. ನನ್ನ ದೇವರು ಆತನು ನೀತಿಯ ರಾಜನಾಗಿದ್ದಾನೆ. ನನ್ನನ್ನು ಆತನು ನೀತಿಯ ಮಾರ್ಗದಲ್ಲೇ ನನ್ನ ನಡೆಸ್ತಾ ಇದ್ದಾನೆ. ಯಾವ ಅಂಧಕಾರದ ಕತ್ತಲೆ ನನ್ನನ್ನು ಮುಸ್ಕೋದಕ್ಕೆ ಆಗುವುದಿಲ್ಲ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ನಿನ್ನ ಬದುಕಿನಲ್ಲಿ ಕನಿಕರ, ದಯೆ, ನೀತಿಯನ್ನು ತೋರಿಸುವಂಥ ವೇಳೆಯಲ್ಲಿ ಆ ಕರುಣಾಳು ಆಗಿರುವಂತಹ ದೇವರು, ಆ ಕ್ಷಮಿಸುವಂತಹ ದೇವರು,
ಅಷ್ಟು ಮಾತ್ರವಲ್ಲ, ನೀತಿಯ ರಾಶನಾಗಿರುವಂತಹ ದೇವರು ಎಷ್ಟು ಮಹತ್ವವುಳ್ಳ ದೇವರು ಎಂಬುದಾಗಿ ತನ್ನ ಭಕ್ತರ ವಿಷಯದಲ್ಲಿ ಆಮೋಸನ ಬರೆದ ಪತ್ರಿಕೆಯಲ್ಲಿ ದೇನಾಕ್ಕೆ ಸ್ತೋತ್ರವಾಗಲಿ 5ನೇ ಅಧ್ಯಾಯದ 8ನೇ ವಚನದಲ್ಲಿ ಈ ವಾಕ್ಯವನ್ನು ಓದಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕೇಳಿಸಿಕೊಳ್ಳ್ರಿ. ಕೃತಿಕೆಯನ್ನು ಮೃಗಶಿರವನ್ನು ಸೃಷ್ಟಿಸಿ ಕಾರ್ಗತ್ತಲನ್ನೇ ಬೆಳಕನ್ನಾಗಿ ಮಾಡಿ ಹಗಲನ್ನ ಇರುಳನ್ನಾಗಿ ಮಾರ್ಪಡಿಸಿ ಸಾಗರದ ಜಲವನ್ನು ಬರಮಾಡಿಕೊಂಡು ಯೇಸು ಕ್ರಿಸ್ತನ ನಾಮದಲ್ಲಿ ಆತನ ಕಡೆಗೆ ತಿರುಗಲಿ. ಕಾರ್ಗತ್ತಲನ್ನೇ ಬೆಳಕು ಮಾಡುತ್ತಾನೆ, ಬೆಳಕನ್ನೇ ರಾತ್ರಿಯನ್ನಾಗಿ ಮಾರ್ಪಡಿಸುತ್ತಾನೆ. ಕೃತಿಕೆ ಮತ್ತು ಮೃಗಶಿರ ಅದರ ಒಳಗೂಡಿ ದೇನಾಕ್ಕೆ ಸ್ತೋತ್ರವಾಗಲಿ. ಸಮುದ್ರದ ಜಲರಾಶಿಗಳನ್ನೇ ದೇನಾಕ್ಕೆ ಸ್ತೋತ್ರವಾಗಲಿ. ಅಗಾಧವಾದಂತಹ ಜಲರಾಶಿಯನ್ನ ಏರದು ಕೊನೆಸಾಲು ಸ್ತೋತ್ರಂ. ಸಾಗರದ ಜಲವನ್ನು ಬರಮಾಡಿಕೊಂಡು ಭೂಮಂಡಲದ ಮೇಲೆ ನೋಡಿ, ದೇನಾಕ್ಕೆ ಸ್ತೋತ್ರವಾಗಲಿ. ಈಗಾಗಲೇ ಎಷ್ಟು ನದಿಗಳು ಸಾಗರಗಳು ತುಂಬಿ ತುಳುಗುತ್ತಾ ಇದ್ದಾವೆ. ಆ ನೀರಿನಲ್ಲಿ ಬಿಡಲ್ಲ ದೇವರು. ನಾವು ಅನ್ಕೊಂಡಿರ್ತೇವೆ ಭೂಮಿ ಮೇಲೆ ಇರ್ತದಂತೆ. ಮತ್ತೆ ದೇವರು ಎಲ್ಲಿಂದ ಕಳಿಸಿದನೋ ಅಲ್ಲಿಂದಲೇ ಈ ಭೂಮಿಯ ಮೇಲಿಂದಲೇ ಆತನು ತನ್ನಡೆಗೆ ಬರ ಮಾಡ್ಕೊಂಡು ಮತ್ತೆ ಭೂಮಿಯಲ್ಲಿ ಸುರಿಸ್ತಾನಂತೆ. ಕಾರ್ಗತ್ತಲನ್ನ ಬೆಳಕನ್ನಾಗಿಸಿ ಆ ಬೆಳಕನ್ನ ರಾತ್ರಿಯನ್ನಾಗಿ ಮಾರ್ಪಡಿಸಿ ಸಾಗರದ ನೀರನ್ನ ತನ್ನ ಬಳಿಗೆ ಕರೆದುಕೊಂಡು ಮತ್ತೆ ಮಳೆ ಸುರಿಸುವ ಆತನ ಕಡೆಗೆ ನೀವು ತಿರುಗಿಕೊಳ್ಳಿರಿ. ವಾವ್, ಎಷ್ಟು ಬೆಲೆಯುಳ್ಳಂತಹ ಮಾತು ಪ್ರೀತಿಯುಳ್ಳ ದೇವಜನರೇ. ಈ ವಾಕ್ಯವನ್ನು ನೋಡುವಾಗ ಎಷ್ಟು ಸಂತೋಷವಾಗ್ತದೆ. ಈ ಲೋಕದಲ್ಲಿ ನಮ್ಮ ಕತ್ತಲೆ ಪರಿಹಾರವಾಗಬೇಕಂದ್ರೆ, ನಮ್ಮ ಅಂಧಕಾರ ಮಧ್ಯಾಹ್ನದ ತೇಜಸ್ಸಾಗಿ ಮಾರ್ಪಡಬೇಕಂದ್ರೆ, ನಮ್ಮ ಕುಟುಂಬದಲ್ಲಿರುವಂಥ ഇരുಳು ಅದು ಉದಯ ಕಾಲದ ನೀತಿಯ ಸೂರ್ಯನ ರೀತಿಯಲ್ಲಿ ಅದು ಪ್ರಕಟವಾಗಬೇಕಂದ್ರೆ ದೇನಾಕ್ಕೆ ಸ್ತೋತ್ರವಾಗಲಿ. ಆ ಕತ್ತಲನ್ನ ಹಗಲನ್ನಾಗಿ, ಕಾರ್ಗತ್ತಲನ್ನ ಬೆಳಕನ್ನಾಗಿ, ಸಾಗರವನ್ನ ಮಳೆಯನ್ನಾಗಿ ಮಾರ್ಪಡಿಸುವ ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕಾದ್ರೆ ಕರ್ತನ ಸನ್ನಿಧಾನದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಯಥಾರ್ಥವಂತರಾಗಿ ಇರಬೇಕು. ಕಷ್ಟಗಳು ಬರುತ್ತವೆ, ಹೋಗುತ್ತವೆ. ನೋವು ಅವಮಾನಗಳ ನಿದ್ದೆ ಬರುತ್ತದೆ, ಹೋಗುತ್ತದೆ. ನಮ್ಮ ಆದಿ ಪೂರ್ವಿಕರನ್ನ ನಾವು ನೋಡುವಂಥ ಸಂದರ್ಭದಲ್ಲಿ ಅವರಿಗೆ ದೇವರು ಯಥಾರ್ಥರು ಅಂತ ಕರೆದನು. ಅವ್ರ ಬದುಕಿನಲ್ಲಿ ಅನೇಕ ಕಷ್ಟ ನಷ್ಟಗಳು ಎದುರಿಸಿದರು, ಆದರೆ ಯಥಾರ್ಥತೆಯನ್ನು ಬಿಡಲಿಲ್ಲ. ಅವರ ಅಂತ್ಯಸ್ಥಿತಿಯನ್ನು ನೋಡುವಾಗ ದೇವರು ಅವರನ್ನು 100ರಷ್ಟು ಮಾನಿಸಿದ್ದನ್ನು ಬೈಬಲಲ್ಲಿ ನಾವು ನೋಡುತ್ತೇವೆ. ಕತ್ತಲೆ ಬಂತು ಎಂಬುದಾಗಿ, ಕಷ್ಟ ಬಂತು ಎಂಬುದಾಗಿ, ಅವಮಾನ ಆಯಿತು ಎಂಬುದಾಗಿ, ನನ್ನನ್ನು ನೋಯಿಸ್ತಾರೆ ಎಂಬುದಾಗಿ ನಾವು ಅಲ್ಲೇ ಕೂತ್ಕೊಳ್ಳೋದು ಬೇಕಾಗಿಲ್ಲ. ಯಥಾರ್ಥತೆಯನ್ನು ಬಿಡೋದು ಬೇಕಾಗಿಲ್ಲ. ಬೈಬಲ್ ಹೇಳ್ತದಲ್ಲ, ಯಥಾರ್ಥವಂತರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುತ್ತದೆ, ಕನಿಕರ ದಯೆಯೂ ನೀತಿಯೂ ಆಗಿರುವ ದೇವರೇ ಆ ಜ್ಯೋತಿ. ಆ ದೇವರ ಕಡೆಗೆ ನೀನು ತಿರುಗಿಕೊಂಡ್ರೆ ಇವತ್ತೇ ಈ ರಾತ್ರಿ ವೇಳೆಯಲ್ಲೇ ನಿನ್ನ ಗುಡಾರದಲ್ಲಿರುವಂಥ ಶಾಪಗಳು, ಕತ್ತಲೆಗೆ ಗುರುತಾಗಿರುವಂಥ ರೋಗ, ದರಿದ್ರ, ಮಾಟಮಂತ್ರ, ಆರ್ಥಿಕವಾದ ಮುಗ್ಗಟ್ಟು, ಶುಭ ಕಾರ್ಯಗಳು ನಡೆಯದೆ ಅಶುಭಗಳನ್ನೇ ಎದುರು ನೋಡ್ತಾ ಇರುವುದಾದರೆ ಕರ್ತನ ಕಡೆಗೆ ನೀವು ತಿರುಗಿಕೊಳ್ಳ್ರಿ. ಆ ಎಲ್ಲ ಕತ್ತಲೆಗೆ ಗುರುತಾಗಿರುವಂಥ ಆ ಸಂಗತಿಗಳನ್ನು ದೇವರು ದೂರ ಮಾಡಿ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ಕೊಟ್ಟು ದೇವರು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣವ, ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೇನೆ. ಮಹಾ ಉನ್ನತಗಳಲ್ಲಿ ವಾಸ ಮಾಡುವ ನನ್ನ ತಂದೆಯಾದ ದೇವ, ನಸರೀತಿನ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ ಕರ್ತನೆ, ವಿನೂತನವಾದಂಥ ರೀತಿಯಲ್ಲಿ ಪರಿಶುದ್ಧಾತ್ಮನ ಈ ರಾತ್ರಿಯ ಕರ್ತನೆ ಸ್ವಾಮಿ, ಈ ವೇಳೆಯಲ್ಲಿ ಕರ್ತನೆ ಸ್ವಾಮಿ ನೀನು ಮಾತನಾಡಿದಂಥ ಈ ಮಾತುಗಳಿಗಾಗಿ ನಿನಗೆ ಸ್ತೋತ್ರ ಅಪ್ಪ. ಕುಟುಂಬವಾಗಿ ನಿನ್ನ ಮಕ್ಕಳು ಕರ್ತನೆ ದಾಹದಿಂದ ಬಂದಂಥ ಅವರ ನಿರೀಕ್ಷೆಯನ್ನು ದೇವರೇ ಕರ್ತನೆ ನೀನು ಹುಸಿಗೊಳಿಸಲಿಲ್ಲ. ಅವರ ಆತ್ಮಿಕತೆ ಬದುಕಿನಲ್ಲಿ ಇವತ್ತು ಎಷ್ಟೋ ಕತ್ತಲೆಗೆ ಗುರುತಾಗಿರುವಂಥ ಕಷ್ಟ, ನೋವು, ಆರ್ಥಿಕ ಮುಗ್ಗಟ್ಟು, ರೋಗ, ಅನೇಕ ಬಂಧನಗಳು, ಮಾಟ ಮಂತ್ರದ ಕ್ರಿಯೆಗಳ ನಿಮಿತ್ತವಾಗಿ ಇವತ್ತು ಕಂಗಾಲಾಗಿರುವುದಾದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇರೆ ಆಮೋಸ 5:8 ಆ ವಾಗ್ದಾನದ ಅನುಸಾರವಾಗಿ ನಿನ್ನ ಕಡೆಗೆ ತಿರುಗಿಕೊಂಡು ಯಥಾರ್ಥತೆಯನ್ನು ಬೆಳೆದೆ ಕನಿಕರ ದಯ ನೀತಿಯನ್ನು ತೋರಿಸುವ ಒಬ್ಬೊಬ್ಬ ಕುಟುಂಬಗಳಲ್ಲಿಯೂ ಒಬ್ಬೊಬ್ಬ ಆತ್ಮಿಕ ದೇವ ಮಕ್ಕಳಲ್ಲಿರುವಂಥ ಕರ್ತನ ಎಲ್ಲ ಕತ್ತಲೆಯು ನೀಗಿ, ಕಾಡಾಂಧಕಾರವು ತೊಲಗಿ,
ಮಧ್ಯಾಹ್ನದ ತೇಜಸ್ಸಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ರಾಜ. ಇವತ್ತಿನಿಂದ ವಿನೂತನವಾದಂಥ ಬಾಗಿಲುಗಳನ್ನು ನಿನ್ನ ಮಕ್ಕಳಿಗಾಗಿ ತೆರೆ ಮಾಡು. ಈ ದಿನದ ತನಕ ಶತ್ರು ಒಂದು ವೇಳೆ ಇವರನ್ನ ವಂಚಿಸಿ ಅನೀತಿಯ ಮಾರ್ಗದಲ್ಲಿ ಇದ್ದೀರಿ ಎಂಬುದಾಗಿ ದೇವರೇ ಕರ್ತನ ಕಡೆಗೆ ತಿರುಗದ ಹಾಗೆ ತಡೆಗೋಡೆಗಳನ್ನು ದೇವರೇ ತಂದು ಒಡ್ಡಿರುವುದಾದರೆ ಯೇಸುವಿನ ನಾಮದಲ್ಲಿ ದೇವ ಕರ್ತನ ನೀನು ತಾನೇ ಕರ್ತನೆ ಪರಲೋಕದ ಬೆಳಕು ಇವರ ಗುಡಾರದಲ್ಲಿ ಇವರ ಹೃದಯಗಳಲ್ಲಿ ವಿಕಸಿಸುವಂತೆ ಕರ್ತನ ಕೃಪೆ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ತಂದೆಯಾದ ದೇವರೇ ಕರ್ತನೆ ಸ್ವಾಮಿ, ಪ್ರತ್ಯೇಕವಾಗಿ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಬಂದಂಥ ನನ್ನ ಎಲ್ಲ ಆತ್ಮೀಯ ದೇವ ಮಕ್ಕಳಿಗಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಒಬ್ಬೊಬ್ಬ ಮಕ್ಕಳನ್ನು ಸದಾ ಹೆಸರಾಗಿ ದೇವರೇ ನಿನ್ನ ಆಶೀರ್ವಾದ ಮಾಡು. ನಿನ್ನ ಪರಲೋಕದ ಕರ್ತನೆ ಹಸ್ತ ದೇವರ ಕರ್ತನೆ ಸ್ವಾಮಿ ಈ ಕುಟುಂಬ ಮಕ್ಕಳನ್ನ ದೇವರ ಕರ್ತನೆ ಸ್ವಾಮಿ ಮುಟ್ಟಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ತಂದೆಯಾದ ದೇವರ ಕರ್ತನೆ ಸ್ವಾಮಿ, ವಿಶೇಷವಾಗಿ ನಿನ್ನ ಸನ್ನಿಧಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದಂಥ ಪುಷ್ಪರಾವಣಿ ಅವರಿಗಾಗಿಯೂ, ಕುಮಾರ್ ಸೋಲ್ಗುಡ್ಡೆ ಅವರಿಗೋಸ್ಕರವಾಗಿಯೂ, ದೇವರೇ ಕರ್ತನೆ ಮುತ್ತುಮಣಿ ಅವರಿಗಾಗಿಯೂ, ದೇವಾಕರ್ತನ ಸನ್ನಿಧಾನದಲ್ಲಿ ಜಯನಗರದಿಂದ ಕಾಣಿಕೆಗಳನ್ನು ಕಳಿಸಿದಂಥ ಲಕ್ಷ್ಮೀ ಸಿಸ್ಟರ್ ಅವರಿಗಾಗಿಯೂ, ದೇವಾಕರ್ತನೆ ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಯಾರ್ಯಾರು ಫೋನ್ ಪೇ ಗೂಗಲ್ ಪೇ ಮೂಲಕವಾಗಿ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿದಾರೋ ಒಂದೊಂದು ಕುಟುಂಬಗಳನ್ನು ಸದಾ ನೀನು ಆಶೀರ್ವಾದ ಮಾಡು. ಅವರ ಮಕ್ಕಳ ಭವಿಷ್ಯತ್ತು, ಅವರ ಬಿಸ್ನೆಸ್ಸು ದೇವರ ಕರ್ತನ ಅವ್ರು ಮಾಡುವ ಪ್ರಯತ್ನಗಳು ಸಫಲವಾಗಲಿ. ಯಾವ ಮೇಲಿಗೂ ಕಡಿಮೆ ಇಲ್ಲದ ಹಾಗೆ ನಿನ್ನ ಮಕ್ಕಳನ್ನ ಕರ್ತನೆ ಆಶೀರ್ವಾದ ಮಾಡಿ ನಡೆಸಪ್ಪ. ದೇವರ ಕರ್ತನೆ ಕಾಣಿಕೆ ಸ್ವಲ್ಪವೇ ಇರಬಹುದು, ಇದಕ್ಕೆ ಬದಲು 1000 ಪಟ್ಟು ನಿನ್ನ ಮಕ್ಕಳು ಮಡಲು ತುಂಬಿ ಹೊರಚೆಲ್ಲುವ ಹಾಗೆ ಆಶೀರ್ವಾದ ಮಾಡಿ ನಡೆಸು. ಪ್ರತ್ಯೇಕವಾಗಿ ಈ ದಿನದ ಎಲ್ಲ ನಿನ್ನ ಮಕ್ಕಳ ಪ್ರಯಾಣದಲ್ಲಿ ನಿನ್ನ ಜೊತೆಗಾರನಾಗಿರಪ್ಪ. ದೇವರೇ ಕರ್ತನೆ ಸ್ವಾಮಿ, ಹೋಗಿ ಬರುವ ತನಕ ನಿನ್ನ ದೇವದೂತರ ಕಾವಲನ್ನು ಇರಿಸು. ದೇವರೇ ಕೋರ್ಟ್ ಕೇಸ್ಗಳನ್ನು ನಡೆಸುತ್ತಿರುವಂಥವರು ದೇವರೇ ಅವರಿಗೆ ಶ್ರೇಯ ಸಿಗಲಿ. ಪ್ರತ್ಯೇಕವಾಗಿ ದೇವರೇ ಕರ್ತನೆ ಬರ್ತ್ಡೇ, ಮ್ಯಾರೇಜ್ ಡೇ, ನಾಮಕರಣ, ದೇವರೇ ಗೃಹ ಶಂಕುಸ್ಥಾಪನೆ, ಹೊಸ ವಿವಾಹ ವಾರ್ಷಿಕೋತ್ಸವ, ದೇವಾಕರ್ತನೆ ಮಾತುಕತೆಗಳು, ದೇವರೇ ಕರ್ತನೆ ಪ್ರತ್ಯೇಕವಾಗಿ ವಿವಾಹ ಬಂಧನಕ್ಕೆ ಒಳಗಾಗ್ತಿರುವಂಥ ನಿನ್ನ ಮಕ್ಕಳನ್ನು ಹೆಸರಾಗಿ ಆಶೀರ್ವಾದ ಮಾಡು. ನಿನ್ನ ಕೃಪಾಹಸ್ತ ಒಬ್ಬೊಬ್ಬರನ್ನ ಪರಿಪಾಲನೆ ಮಾಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಪ್ಲೀಸ್.